ಶ್ರೀ ಗುರುಗಣಾಧಿಪತಯೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶರನ್ನವರಾತ್ರಿಯ ಈ ಒಂದು ಉತ್ಸವದಲ್ಲಿ ಇವತ್ತಿನ ದಿನ ನಾವು 7 ದಿನಗಳನ್ನು ಕಳೆದಾಗಿದೆ. ಅರ್ಥಾತ್ 7ನೇ ದಿನದ ಪೂಜೆಯಲ್ಲಿ ನಾವಿದ್ದೇವೆ. ಒಂದು ತಿಥಿ 2 ದಿನ ಬಂದ ಕಾರಣ 6ನೇ ದಿನದ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಷಷ್ಠಂ ಕಾತ್ಯಾಯಿನಿ ಇತ್ತೀಚ ಅಂತ ಹೇಳಿರುವ ಹಾಗೆ ಕಾತ್ಯಾಯಿನಿ ದೇವಿಯನ್ನ ಇವತ್ತು ಕರುನಾಡಲ್ಲಿ ಆರಾಧನೆಯನ್ನು ಮಾಡಲಾಗ್ತಾ ಇದೆ. ಕರುನಾಡ ತಾಯಿ ಚಾಮುಂಡೇಶ್ವರಿಯ ವಿಶೇಷವಾದಂತಹ ಅನುಗ್ರಹ ಎಲ್ಲ ಆಸ್ತಿಕರಿಗೂ ಕೂಡ ಪ್ರಾಪ್ತಿಯಾಗಲಿ ಎಂಬುದಾಗಿ ಆ ಭಗವತಿಯಲ್ಲಿ ಮೊದಲನೆಯದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹಾಗೆಯೇ ಈ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುವಾಗ 6ನೇ ದಿವಸ ನಾವು ಚಂಡಮುಂಡಹ ದುರ್ಗಾ ಎಂಬುದಾಗಿ ದೇವಿಯನ್ನು ಧ್ಯಾನಿಸಿ ಪೂಜೆಯನ್ನು ಮಾಡ್ತೇವೆ. ಚಂಡಮುಂಡಹ ದುರ್ಗಾ ಎನ್ನುವಂತಹದ್ದು ಯಾಕಾಯಿತು ಅಂದ್ರೆ ಚಂಡಮುಂಡ ರಾಕ್ಷಸರನ್ನ ನಾಶ ಮಾಡಿದ್ದಾಳೆ, ಸಂಹಾರ ಮಾಡಿದ್ದಾಳೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಆಕೆಯನ್ನು ಚಂಡಮುಂಡಹ, ಚಾಮುಂಡ, ಚಾಮುಂಡೇಶ್ವರಿ ಹೀಗೆ ಅನೇಕ ಹೆಸರಿನಿಂದ ದೇವಿಯನ್ನು ಆರಾಧನೆ ಮಾಡ್ತಾ ಬಂದಿದ್ದೇವೆ. ಇದನ್ನ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವ ಹಾಗೆ ಚಂಡಮುಂಡ ರಾಕ್ಷಸರನ್ನ ನಾಶ ಮಾಡಿದ್ದರಿಂದಾಗಿ ಚಾಮುಂಡ ಅಂತ ಹೆಸರು ಬಂತು ಅಂತ ಹೇಳಿದ್ದಾರೆ. ಚಂಡಮುಂಡ ರಾಕ್ಷಸರನ್ನ ಹೇಗೆ ನಾಶ ಮಾಡಿದಳು, ಯಾಕೆ ನಾಶ ಮಾಡಿದಳು ಎನ್ನುವಂತಹ ವಿಚಾರವನ್ನ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವ ಹಾಗೆ ಶುಂಭನಿಶುಂಭ ರಾಕ್ಷಸರ ಸೇನಾಪತಿಯಾದಂತಹ ಧೂಮ್ರಲೋಚನನ ಅಂತ್ಯ ಆದ ನಂತರದಲ್ಲಿ ವಿಷಯವನ್ನು ತಿಳಿದು ಕ್ರೋಧಾವಿಷ್ಟರಾದಂತಹ ಶುಂಭನಿಶುಂಭರು ಚಂಡಮುಂಡರನ್ನು ಕುರಿತು ಹೇಳ್ತಾರೆ. ಹೇ ಚಂಡ ಹೇ ಮುಂಡ ಬಲೈಹಿ ಬಹುಬಿಹಿ, ಬಹಳ ಬಲದಿಂದ ಕೂಡಿದವರಾಗಿ ಪರಿವಾರಿತವು ತತ್ರ ಗಚ್ಚತಗತ್ವಾದ ಸಾಸಮಾನೀಯತಾ ಲಘು, ಬೇಗ ಹೋಗಿ ಅವಳನ್ನು ಕರ್ಕೊಂಡು ಬನ್ನಿ ಅಂತ. ಒಂದ್ ವೇಳೆ ಕರ್ಕೊಂಡ್ ಬರಬೇಕು, ನೀವು ಕರ್ಕೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಸುರೈ ವಿನಿಹನ್ಯತ, ಎಲ್ಲ ಅಸುರ ರಾಕ್ಷಸರೆಲ್ಲ ಸೇರ್ಕೊಂಡು ಅವಳನ್ನ ಕೊಂದು ಹಾಕಿ ಬಂದ್ಬಿಡಿ ಅಂತ ಹೇಳುವಂತಹ ಆದೇಶವನ್ನು ಮಾಡಿದಾಗ ಆಜ್ಞಪ್ತಾಸ್ತೆ ತಥೋ ದೈತ್ಯಾಹ ಚಂಡ ಮುಂಡ ಪುರೋಗಮಾಹ ಚತುರಂಗ ಬಲೋಪೇತಾಹ ಯಯುರಭ್ಯುದ್ಯತಾಯುಧಾಹ, ಅಂದ್ರೆ ಎಲ್ಲ ಆಯುಧಗಳಿಂದ ಕೂಡಿದವರಾಗಿ ಗಜಪಡೆ, ಅಶ್ವಪಡೆ, ರಥ ಹಾಗೂ ಪದಾತಿ ಸೈನ್ಯ ಇದೆಲ್ಲದರಿಂದ ಕೂಡಿದಂತಹ ರಾಕ್ಷಸರ ದಂಡು ಪ್ರವಾಹಲೋಪಾದಿಯಲ್ಲಿ ಸಾಗಿ ದೇವಿಯನ್ನು ತಲುಪುತ್ತದೆ. ಶೈಲೇಂದ್ರ ಶೃಂಗೇ ಮಹತಿ ಕಾಂಚನೆ, ಶೈಲೇಂದ್ರದ ಆ ಹಿಮಾಲಯದ ಕಾಂಚನಮಯವಾದಂತಹ ಶೃಂಗದಲ್ಲಿ ದೇವಿ ಕುಳಿತಿರುವಂತೆ ಭಾಸ ಆಯಿತು ಅಂತ ವರ್ಣನೆ. ಅದು ಯಾಕಾಯ್ತು ಅಂದ್ರೆ ರಾಕ್ಷಸರು ನಿಶಾಚರಿಗಳು, ಅವರು ಸಾಯಂಕಾಲ ರಾತ್ರಿ ಯಾವುದೂ ಸಂಬಂಧ ಇಲ್ಲ, ಅವರು ಯುದ್ಧಕ್ಕೋಸ್ಕರವಾಗಿ ಹೋಗಿದ್ದಾರೆ. ಆ ಕಾಲದಲ್ಲಿ ಸೂರ್ಯನ ಪ್ರಕಾಶ ಎನ್ನುವಂತಹದ್ದು ಆ ಹಿಮದ ಮೇಲೆ ಆಚ್ಛಾದಿತವಾಗಿ ಅಲ್ಲೆಲ್ಲ ಸುವರ್ಣಮಯವಾದಂತಹ ಪ್ರಭೆ ಅಲ್ಲಿ ಕಾಣ್ತಾ ಇತ್ತು. ಆ ಒಂದು ಸುವರ್ಣಮಯವಾದಂತಹ ಪ್ರಭೆ ಇದ್ದ ಕಾರಣ ದೇವಿ ಚಿನ್ನದ ಪೀಠದಲ್ಲಿ ಕುಳಿತಿರುವ ಹಾಗೆ ಕಾಣ್ತಾ ಇತ್ತು. ಆ ರೀತಿಯಲ್ಲಿ ಶೋಭಾಯಮಾನಳಾಗಿರುವಂತಹ ದೇವಿ ಈ ರಾಕ್ಷಸರೆಲ್ಲ ಯುದ್ಧಕ್ಕೆ ಬಂದದ್ದನ್ನು ನೋಡಿ ಕೋಪಾವಿಷ್ಟಳಾಗ್ತಾಳೆ, ಹುಬ್ಬನ್ನ ಗಂಟಿಕ್ಕಿದವಳಾಗ್ತಾಳೆ, ವೀರಗಚ್ಚೆಯನ್ನು ಹಾಕ್ತಾಳೆ. ಹಾಕಿದಂಥವಳಾಗಿ ತನ್ನ ಕಣ್ಣಿನಿಂದ ಕೆಂಡವನ್ನು ಸೂಸುತ್ತಿರುವಂತಹ ರೀತಿಯಲ್ಲಿ ಉಗ್ರ ರೂಪವನ್ನು ಧಾರಣೆ ಮಾಡ್ತಾಳೆ. ಭೃಗುಟಿ ಕುಟಿಟ್ಲಾತ್ತಸ್ಯ ಲಲಾಟ ಫಲಕಾತೃತಂ ಅಂತ ಹೇಳ್ತಾರೆ. ಹೀಗೆ ಅವಳ ಇನ್ನೊಂದು ನೇತ್ರವೇ ತೆರೆದುಕೊಂಡಿತು, ಅಗ್ನಿಯನ್ನೇ ಉಗುಳುತ್ತಾ ಇದ್ದಾಳೋ ಅನ್ನುವ ರೀತಿಯಲ್ಲಿ ಅತ್ಯಂತ ಕ್ರೋಧಾವಿಷ್ಟಳಾದಂತಹ ಭಗವತಿ ಆ ರಾಕ್ಷಸ ಸೇನೆಯ ಮೇಲೆ ಯುದ್ಧ ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಶಕ್ತಿ ಮುಸಲಾದಿ ಅನೇಕ ಆಯುಧಗಳನ್ನು ನಿರಂತರವಾಗಿ ಪ್ರಹಾರ ಮಾಡ್ತಾಳೆ. ಅಷ್ಟೇ ಅಲ್ಲ, ಅನೇಕ ಬಾಣಗಳ ಸಾವಿರ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬಾಣಗಳನ್ನು ಮಳೆಯನ್ನು ಸುರಿಸ್ತಾಳೆ. ಹೀಗೆ ಆ ಚಂಡಮುಂಡ ರಾಕ್ಷಸರ ಆ ಗಣಗಳೆಲ್ಲವೂ ಕೂಡ ಒಂದೊಂದು ಸ್ಥಳದಲ್ಲಿ ದೇವಿ ಸಂಚರಿಸಿದ ಸ್ಥಳದಲ್ಲೆಲ್ಲ ಹೆಣಗಳ ರಾಶಿಗೆ ತುಂಬಿ ಹೋಗುತ್ತದೆ. ಹೀಗೆ ರಾಕ್ಷಸರು ನಾಶ ಆಗ್ತಾ ಇರುವಾಗ ಹೇಗೆ ಅಂದ್ರೆ ಏಕಂ ಜಗ್ರಾಹ ಕೇಶೇಶು ಗ್ರೀವಾಯ ಮತಚಾಪರಂ ಪಾದೇ ನಾಕ್ರಮ್ಯ ಚೈವಾನ್ಯ ಮುರಸಾನ್ಯ ಮಪೋಥಯತ್ ತೈರ್ಮುಕ್ತಾಂಶ ಶಸ್ತ್ರಾಣಿ, ಹೀಗೆ ಅನೇಕ ಶಸ್ತ್ರಗಳನ್ನ ಅಸ್ತ್ರಗಳನ್ನ ಪ್ರಹಾರ ಮಾಡ್ತಾ ರಾಕ್ಷಸರ ಸಮೂಹವನ್ನು ನಾಶ ಮಾಡ್ತಾ ಇದ್ದಾಳೆ ಭಗವತಿ. ಹೀಗೆ ರಾಕ್ಷಸರು ನಾಶ ಆಗಿ ಅವರು ಕಳೆಗುಂದಿದವರಾಗಿ ಹೋಗ್ತಾ ಇದ್ದಾರೆ ಒಂದು ಕಡೆ. ಇನ್ನು ಅಲ್ಲೆಲ್ಲ ಕಡೆಗೂ ಕೂಡ ಬಿದ್ದಿರುವಂತಹ ರಕ್ತದಿಂದಾಗಿ ಆ ಪ್ರದೇಶ ಪೂರ್ತಿ ಕೆಂಪು ಬಣ್ಣವನ್ನ ಹೊಂದಿದ್ದಾಗಿ ಆಗಿಬಿಡುತ್ತದೆ. ಹೀಗೆ ಅಲ್ಲಿ ಎಲ್ಲ ಕಡೆಗೂ ಕೂಡ ರಾಕ್ಷಸರ ರುಂಡಗಳು, ಮುಂಡಗಳು, ಕೈ ಕಾಲುಗಳು ಎಲ್ಲವೂ ಕೂಡ ಬಿದ್ದು ಒದ್ದಾಡ್ತಾ ಚೀರಾಟವನ್ನು ಮಾಡ್ತಾ
ಕ್ರೋಧಾವಿಷ್ಟರಾದಂತಹ ರಾಕ್ಷಸರಿಂದ ಕೂಡಿದಂತಹ ಆ ಪ್ರದೇಶದಲ್ಲಿ ದೇವಿ 1, 2, 3, 4 ಅನೇಕ ರೂಪಗಳನ್ನು ಧರಿಸಿದವಳಾಗಿ ಆ ರಾಕ್ಷಸರನ್ನು ನಾಶ ಮಾಡ್ತಾ ಇರ್ತಾಳೆ. ಆಗ ಕ್ರೋಧಾವಿಷ್ಟರಾದಂತಹ ಆ ಚಂಡ ಆ ದೇವಿಯ ಮೇಲೆ ಎರಗಿ ಬಂದು ಸಿಂಹಕ್ಕೆ ಹೊಡಿತಾನೆ. ಹಾಗೆ ಸಿಂಹಕ್ಕೆ ಹೊಡೆದಂತಹ ಕಾಲದಲ್ಲಿ ಕೋಪಗೊಂಡಂತಹ ಆ ಭಗವತಿ ಆ ಸಿಂಹವನ್ನು ನೆಪ್ಪಿಸಿ ಓಡಿ ಹೋಗಿ ಚಂಡಮಧಾವತ ಚಂಡನನ್ನ ಅಟ್ಟಿಸಿಕೊಂಡು ಹೋಗಿ ಹೊಡಿತಾಳೆ. ಆ ನಂತರದಲ್ಲಿ ಮುಂಡನನ್ನ ಕೇಶೇಶು ಗೃಹೀತು ಅವನನ್ನ ಕೂದಲನ್ನ ಹಿಡಿದು ಅವನ ಕತ್ತನ್ನ ಕತ್ತರಿಸಿ ಹಾಕ್ತಾಳೆ. ಕ್ಷಣೇನ ತದ್ಬಲಂ ಸರ್ವಮಸುರಾಣಾಂ ನಿಪಾತಿತಂ ದೃಷ್ಟ್ವಾ ಚಂಡೋಭಿರುದ್ರಾವತಾಂ ಕಾಲೀಮತಿಭೀಷಣಾಂ ಶರವರ್ಷೈರ್ಮಹಾಭೀಮೈರ್ಭೀಮಾಕ್ಷೀಂ ತಾಂ ಮಹಾಸುರಃ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅಸುರಾಣಾಂ ತದ್ಬಲಂ ಸರ್ವಂ ನಿಪಾತಿತಂ ರಾಕ್ಷಸರ ಎಲ್ಲ ಸೇನೆಯೂ ಕೂಡ ಅಡ್ಡ ಬಿದ್ದು ಮಲಗ್ತಾ ಇರುವುದನ್ನು ನೋಡಿದಾಗ ಚಂಡೋಭಿರುದ್ರಾವ ತಾಂ ಕಾಲೀಮತಿ ಭೀಷಣಾಂ ಭೀಕರಳಾಗಿ ಕಾಣ್ತಾ ಇರುವಂತಹ ಆ ಕಾಲಿಯನ್ನ ನಾಶ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಚಂಡ ಆಯುಧವನ್ನು ಹಿಡಿದು ಬರ್ತಾನೆ. ಕ್ಷಿಪ್ರೈ ಸಹಸ್ರಶಃ ಚಕ್ರೈಹಿ ಶೀಘ್ರವಾಗಿ ಹೋಗುವಂತಹ 1000 ಚಕ್ರಗಳನ್ನ ದೇವಿಯ ಮೇಲೆ ಪ್ರಹಾರ ಮಾಡ್ತಾನೆ. ಆ ಎಲ್ಲ ಚಕ್ರವನ್ನು ಕೂಡ ಮುಖೇನ ಕಾಲಿ ಜಗವಿಗೆ ಆ ಮುಖದಲ್ಲಿಯೇ ಆಕೆ ಸ್ವೀಕಾರ ಮಾಡಿಬಿಡ್ತಾಳಂತೆ. ಹೀಗೆ ಮೋಡದ ಮಧ್ಯದಲ್ಲಿ ಸೂರ್ಯ ಸೂರ್ಯನನ್ನ ಮೋಡ ನುಂಗಿದಾಗ ಹೇಗೆ ಕಾಣ್ತದೆಯೋ ಆ ರೀತಿಯಲ್ಲಿ ಸುಬಹೂನಿ ಗಣೋದರಂ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಆ ಚಕ್ರಗಳೆಲ್ಲವನ್ನೂ ಕೂಡ ನಾಶ ಮಾಡಿದಂತಹ ಆ ಭಗವತಿ ಚಂಡನನ್ನ ಹಿಡಿದು ಗೃಹೀತ್ವ ಚಾಸ್ತ್ಯ ಕೇಶೇಶು ಶಿರಸ್ತೇನಾಸಿನಾಕ್ಷಿನತ್ ಆ ಚಂಡ ರಾಕ್ಷಸನ ಚಂಡನ್ನ ಹಿಡಿದು ಅರ್ಥಾತ್ ಕೂದಲನ್ನ ಹಿಡಿದುಕೊಂಡು ಕುತ್ತಿಗೆಯನ್ನು ಕತ್ತರಿಸಿ ಹಾಕ್ತಾಳೆ. ಹಸಿ ಎನ್ನುವಂತಹ ಆಯುಧದಿಂದ ಕಡಿದು ಹಾಕ್ತಾಳೆ. ಆನಂತರ ಆ ಮುಂಡ ರಾಕ್ಷಸನನ್ನ ಖಡ್ಗದಿಂದ ಕಡಿದು ಹಾಕ್ತಾಳೆ. ಹೀಗೆ ಚಂಡಮುಂಡ ರಾಕ್ಷಸರ ಆ ಚಂಡನ್ನ ಕೈಯಲ್ಲಿ ಹಿಡಿದುಕೊಂಡು ಆಗ ಪ್ರಚಂಡಾಟ್ಟಹಾಸ ವಿಶ್ರಮಭ್ಯರ್ಥಿ ಚಂಡಿಕಾ ಅಂತ ಹೇಳ್ತಾರೆ. ಆ ಚಂಡಮುಂಡ ರಾಕ್ಷಸರ ರುಂಡವನ್ನ ಹಿಡಿದಂತಹ ಆ ದೇವಿ ಅಟ್ಟಹಾಸವನ್ನ ಮಾಡ್ತಾಳೆ. ಯಸ್ಮಾತ್ ಚಂಡಂಚ ಮುಂಡಂಚ ಗ್ರಹೀತ್ವಾ ತುಮುಪಾಗತ ನಾನಿವತ್ತು ಚಂಡಮುಂಡ ರಾಕ್ಷಸರನ್ನು ಕೊಂದಿದ್ದೇನೆ. ಇಷ್ಟೇ ಅಲ್ಲ, ಶುಂಭಂ ನಿಶುಂಭಂಚ ಹನಿಷ್ಯತಿ ಶುಂಭ ಮತ್ತು ನಿಶುಂಭ ಇಬ್ಬರು ರಾಕ್ಷಸರನ್ನು ಕೂಡ ನಾನು ಕೊಲ್ತೇನೆ ಎನ್ನುವಂತಹ ಪ್ರತಿಜ್ಞಾ ವಾಕ್ಯವನ್ನು ಹೇಳಿದಾಗ ಎಲ್ಲ ದೇವತೆಗಳು ಕೂಡ ಆಕೆಯನ್ನು ಸ್ತುತಿ ಮಾಡಿ ಚಾಮುಂಡೇತಿ ತಥೋ ಲೋಕೆ ಖ್ಯಾತಾ ದೇವಿ ಭವಿಷ್ಯಸಿ ಚಂಡ ಮತ್ತು ಮುಂಡ ಇಬ್ಬರೂ ರಾಕ್ಷಸರನ್ನ ಕೈಯಲ್ಲಿ ಹಿಡಿದು ಬಂದ ಕಾರಣವಾಗಿ ನಾಶ ಮಾಡಿದ್ದರಿಂದಾಗಿ ಚಾಮುಂಡಾ ಎನ್ನುವಂತಹ ಹೆಸರಿನಿಂದ ಖ್ಯಾತರಾದಂತಹ ದೇವಿ ನೀನಾಗ್ತೀಯ ಅಂತ ಹೇಳಿ ಎಲ್ಲರೂ ಕೂಡ ಸ್ತುತಿ ಮಾಡ್ತಾರೆ ಎಂಬಲ್ಲಿಗೆ ಈ ಒಂದು 7ನೇ ಅಧ್ಯಾಯದ ಸಮಾಪ್ತಿ ಆಗ್ತದೆ. ಈ ರೀತಿಯಲ್ಲಿ ಚಂಡ ಮುಂಡರಂತಹ ಮಹಾದುಷ್ಟ ಮಹಾಪರಾಕ್ರಮಿಗಳಾದಂತಹ ರಾಕ್ಷಸರನ್ನು ಸಂಹರಿಸಿದಂತಹ ಆ ಭಗವತಿ ಮಹಾಮಾಯೆ ನಮ್ಮೆಲ್ಲರಿಗೂ ಕೂಡ ಮಂಗಲವನ್ನ ಉಂಟು ಮಾಡಲಿ, ಸಮಸ್ತ ಶುಭ ಅಭ್ಯುದಯಗಳನ್ನು ನೀಡಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ದೇವಿಗೆ ನಮಸ್ಕಾರವನ್ನು ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹರಸಿ ಹಾರೈಸಿ. ನಮೋ ನಮಃ.